ಪದಗಳನ್ನ ಮಾಡಿ. ಇವತ್ತ ಜಗಸದ ಅ ದಿಂದ ಟ ಗ ಪ ಜ ಕ ಜೊತೆಗೆ ಅಂ ಅಹ ನ ಯ. ಲಾಸ್ಟ್ ಸಾಲ ಯಾವುದು? ಅಂ ಅಹ ನ ಯ. ಈ ಅಕ್ಷರಗಳನ್ನು ಬಳಸ್ಕೊಂಡ ನಾವು ಏನ್ ಮಾಡೋದು? ಪದಗಳನ್ನ ರಚನೆ ಮಾಡೋದು. ಅಂ ಅಹ ನ ಯ. ಏನಿದು? ಅಮ್ಮ ಎರಡರೊಳಗ ಯಾವ ತರ ಬರೀಬೇಕು? ಇರೋ ತರ ಬರೀಬೇಕು. ಅಮ್ಮ ಅಹ ಅಮ್ಮ ಅಹ ನ ಯ ಲಾಸ್ಟ್ ಸಾಲ ಯಾವುದು? ಅಮ್ಮ ಅಹ ನ ಯ. ಎರಡು ಗೆರೆಯೊಳಗ ನಾವು ಈ ತರ ಬರೀಬೇಕು. ಈಗ ರಗಸದ ಅ ದಿಂದ ಟ ಗ ಪ ಜ ಕ ಇಲ್ಲಿವರೆಗೆ ನಾವು ಸಾಕಷ್ಟು ಪದಗಳನ್ನ ಮಾಡಿದ್ವು. ಅದ್ರ ಜೊತೆಗೆ ಯಾವ ಅಕ್ಷರಗಳನ್ನ ಸೇರಿಸಿ ಇಂದ ಚಿಕ್ಕ ಚಿಕ್ಕ ಪದಗಳನ್ನ ಮಾಡಿದ್ವು. ಅಂ ಅಹ ನ ಯ. ಇವುಗಳಿರುವಂತ ಪದಗಳನ್ನ ಸೇರಿಸೋಣ. ಅಂ ಇರಬೇಕು, ಅಹ ಇರಬೇಕು, ನ ಇರಬೇಕು, ಯ ಇರಬೇಕು. ಅಂತ ಪದಗಳನ್ನ ರಚನೆ ಮಾಡೋಣ. ಫಸ್ಟ್ ಯಾವ್ದು ಐತಿ? ಅಂ ಐತಿ. ಅನುಸ್ವಾರ. ಅಮ್ಮಕ್ಕೆ ಏನಂತ ಕರಿತೀವಿ ನಾವು? ಅನುಸ್ವಾರ ಪೂಜಿ ಏನ್ ಬರ್ತೈತಿಲ್ಲ ಅದಕ್ಕೆ ನಾವು ಅನುಸ್ವಾರ ಅಂತ ಕರಿತೀವಿ. ಅಂದ, ಚಂದ, ಗಂಧ ಇವೆಲ್ಲ ಏನು ಅನುಸ್ವಾರ ಬರ್ತಾವಲ್ಲ ಎಲ್ಲಪ್ಪ. ಈಗ ಒಂದೊಂದಾಗಿ ಪದಗಳನ್ನ ಹೇಳ್ತಾ ಹೋಗ್ಬೇಕು. ಅಂಗಳ. ಇಲ್ಲಿ ಅಂ ಐತಿ, ಗ ಐತಿ, ಆಮೇಲೆ ಳ ಐತಿ. ಅಂಗಳ. ಅಂಗಳ. ಅಂದ. ಅಂ ಅನುಸ್ವಾರವಿರುವಂತ ಪದಗಳು. ಇವು ಮೂರು ಏನು? ವಿಸರ್ಗ ಇರುವಂತ ಪದಗಳು. ಈಗ ರಗಸದ ಅ ಯಾದವರೆಗೂ ನೀವ ಹೇಳ್ಬೇಕು. ಒಂದೊಂದು ನಾನು ಎಲ್ಲಿ ತರ ಹೇಳ್ತೀನೋ ಆ ಅಕ್ಷರನ ಹೇಳ್ಬೇಕು. ಏನಿದು?